ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಾವೊಕ್ಕ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಥವಾ ಓಂ ಗಣಪತಿಯೇ ನಮಃ ಒಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ. ಬನ್ನಿ ನೋಡೋಣ. ಮಕರ ರಾಶಿಯ ಸ್ನೇಹಿತರಿಗೆ ನಮಸ್ಕಾರ. ಮಕರ ರಾಶಿಯವರಿಗೆ ಏಪ್ರಿಲ್ 22, 23, 24, 25ರಂದು ಏನಾಗಲಿದೆ ಎಂಬುದನ್ನು ಇಂದು ನಾವು ಮಕರ ರಾಶಿಯವರ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ. ಮಕರ ರಾಶಿಯವರಿಗೆ ಈ ಏಪ್ರಿಲ್ ತಿಂಗಳ 22, 23, 24, 25ರಂದು ನಿಮ್ಮ ಜೀವನದಲ್ಲಿ ಒಂದು ಭೀಕರವಾದ ಪಿತೂರಿ ನಡೆಯುತ್ತಿದೆ. ನಿಮ್ಮ ವಿನಾಶಕ್ಕೆ ಯಾರೋ ತೆಂಗಿನಕಾಯಿ ಒಡೆಯಲಿದ್ದಾರೆ. ನೀವು ಕೇಳಿದ್ದು ನಿಜ. ನಿಮ್ಮ ಮೇಲಿನ ದ್ವೇಷದಿಂದ ಕಣ್ಣು ಮುಚ್ಚಿಕೊಂಡಿರುವ ಇಬ್ಬರು ವ್ಯಕ್ತಿಗಳು, ಒಬ್ಬ ಮಹಿಳೆ ಮತ್ತು ಒಬ್ಬ ಪುರುಷ ಸೇರಿ ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬವನ್ನು ಮಣ್ಣುಪಾಲು ಮಾಡಲು ನೋಡುತ್ತಿದ್ದಾರೆ. ಆದರೆ ನಿಮಗೆ ಒಂದು ಗಂಡಾಂತರವೂ ಇದೆ. ನೀವು ಈಗ ಎಚ್ಚರದಿಂದ ಇರದಿದ್ದರೆ ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತ ಅನಾಹುತ ಸಂಭವಿಸಬಹುದು. ಆ ಇಬ್ಬರು ವ್ಯಕ್ತಿಗಳು ಯಾರು? ನಿಮ್ಮೊಂದಿಗಿದ್ದು ನಿಮಗೆ ಬೆನ್ನಿಗೆ ಚೂರಿ ಹಾಕುತ್ತಿರುವ ಈ ಇಬ್ಬರು ಯಾರು ಎಂಬುದನ್ನು ಇಂದು ಈ ವಿಡಿಯೋದಲ್ಲಿ ಸಂಪೂರ್ಣ ವಿವರಗಳೊಂದಿಗೆ ಬಹಿರಂಗಪಡಿಸಲಿದ್ದೇನೆ ಸ್ನೇಹಿತರೆ. ಹಾಗೆಯೇ ಈ ವಿಡಿಯೋ ನೋಡುವ ಮೊದಲು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಓಂ ನಮಃ ಶಿವಾಯ ಅಥವಾ ಕಮೆಂಟ್ ಮಾಡಿ ಸ್ನೇಹಿತರೆ. ಅದರಿಂದ ಆ ಪರಶಿವನ ಕೃಪೆಗೆ ನೀವು ಯಾವಾಗಲೂ ಕೃಪೆ ನಿಮ್ಮ ಮೇಲೆ ಇರುತ್ತದೆ. ವಿಡಿಯೋಗೆ ಒಂದು ಸಣ್ಣ ಲೈಕ್ ನೀಡುವುದರಿಂದ ಈ ರಾಶಿಯವರಿಗೆ ಈ ವಿಡಿಯೋ ಇನ್ನಷ್ಟು ಜನರಿಗೆ ತಲುಪುತ್ತದೆ. ಅಷ್ಟೇ ಅಲ್ಲದೆ ನಮಗೂ ಕೂಡ ಸ್ವಲ್ಪ ಪ್ರೇರಣೆ ಸಿಗುತ್ತದೆ. ಆದರೆ ಮಕರ ರಾಶಿಯವರು ನಿಮ್ಮ ಜಾತಕವನ್ನು ಪರಿಶೀಲಿಸಿದಾಗ ಆಘಾತಕಾರಿ ವಿಷಯಗಳು ಹೊರಬಿದ್ದಿವೆ. ನಿಮ್ಮ ಶತ್ರುಗಳು ಹಾವಿಗಿಂತಲೂ ಅಪಾಯಕಾರಿಯಾಗಿ ಬದಲಾಗಿ ನಿಮ್ಮ ಬೆನ್ನ ಹಿಂದೆಯೇ ಇದ್ದು ನಿಮ್ಮನ್ನು ಕೆಡಿಸಲು ತಾಂತ್ರಿಕ ಪ್ರಯೋಗಗಳನ್ನು ಮಾಡುತ್ತಿದ್ದಾರೆ. ನಿಮ್ಮ ಫೋಟೋಗಳನ್ನು ಹಿಡಿದುಕೊಂಡು ಸ್ಮಶಾನದಲ್ಲಿ ಪೂಜೆ ಮಾಡಿಸುವುದು, ನಿಮ್ಮ ಮನೆಯ ಬಾಗಿಲ ಬಳಿ ಕ್ಷುದ್ರ ಪೂಜೆಗಳನ್ನು ಮಾಡಿಸುವುದು ಮುಂತಾದವುಗಳನ್ನು ಅವರು ಮಾಡುತ್ತಿದ್ದಾರೆ. ಆದರೆ ವಿಚಿತ್ರವೇನೆಂದರೆ ಇವರು ಹೊರಗಡೆ ಅಂದರೆ ಒಳಗೆ ಮಾತ್ರ ನಿಮಗಿಂತ ದೊಡ್ಡ ಹಿತೈಷಿಗಳು, ಅಂದರೆ ಅವರಿಗಿಂತ ದೊಡ್ಡ ಹಿತೈಷಿಗಳು ಇಲ್ಲ ಎಂಬಂತೆ ನಟಿಸುತ್ತಾರೆ. ಅಂದರೆ ನಿಮಗೆ ತುಂಬ ಬೇಕಾದವರಂತೆ ನಿಮ್ಮ ಕ್ಷೇಮವೇ ನನ್ನ ಆಸೆ ಎಂದು ಸಿಹಿ ಮಾತುಗಳನ್ನು ಹೇಳುತ್ತಾರೆ. ನೀವು ಕೂಡ ಅವರನ್ನು ಕುರುಡಾಗಿ ನಂಬಿ ಏನಾದರೂ ಸಮಸ್ಯೆ ಬಂದರೆ ಅವರ ಬಳಿ ಸಲಹೆಗಳಿಗಾಗಿ ಹೋಗುತ್ತೀರಿ. ಆದರೆ ಈ ಮಕರ ರಾಶಿಯವರೇ, ಅಲ್ಲಿ ನಿಮ್ಮ ಒಂದು ದೊಡ್ಡ ತಪ್ಪು ಮಾಡುತ್ತಿದ್ದೀರಿ. ಅವರು ನಿಮಗೆ ನೀಡುವ ಪ್ರತಿಯೊಂದು ಸಲಹೆಯು ನಿಮ್ಮನ್ನು ಹಿಂದಕ್ಕೆ ಎಳೆಯುತ್ತದೆ ಎಂಬುದು ನಿಜ. ಅಂದರೆ ಈ ಸತ್ಯ ತುಂಬ ಕಹಿಯಾಗಿರುತ್ತದೆ. ಆದರೆ ನೀವು ತಿಳಿದುಕೊಳ್ಳಬೇಕು, ಈ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಇರುವವರೆಗೂ ನಿಮ್ಮ ಜೀವನವು ನರಕಕ್ಕಿಂತ ಕೆಟ್ಟದಾಗಿರುತ್ತದೆ. ಈಗ ನೀವು ಅನುಭವಿಸುತ್ತಿರುವ ನೋವುಗಳು ಕೇವಲ ಆರಂಭ ಮಾತ್ರ. ನಿಮ್ಮ ಪಾಲಿಗೆ ರಾಹುಕೇತುಗಳಿಗಿಂತ ಅಪಾಯಕಾರಿ, ಸಿನಿಮಾಗಿಂತಲೂ ಕೆಟ್ಟದಾಗಿ ನಿಮ್ಮ ಜೀವನವನ್ನು ನಾಶ ಮಾಡುತ್ತಿದ್ದಾರೆ. ಆದರೆ ಇಂದು ಈ ವಿಡಿಯೋ ಮೂಲಕ ಈ ಇಬ್ಬರ ಹೆಸರುಗಳು ಹೊರಬೀಳುತ್ತಿದೆ. ನೀವು ಮಾಡಬೇಕಾಗಿರುವುದು ಅವರೊಂದಿಗಿನ ಸಂಬಂಧವನ್ನು ಕಳೆದುಕೊಂಡು ದೂರವಿರುವುದು. ಇಂದು ಈ ವಿಡಿಯೋದಲ್ಲಿ ನಾವು ಹೇಳುವ ಒಂದೇ ಒಂದು ಮಹಾಪರಿಹಾರವನ್ನು ಮಾಡಿದರೆ ಆ ಶತ್ರುಗಳು ನಿಮ್ಮನ್ನು ಮುಟ್ಟಲು ಸಾಧ್ಯವಿಲ್ಲ. ನಿಮ್ಮ ಜೀವನದಲ್ಲಿ ಯಾವ ವಸ್ತುವಿಗಾಗಿ ತೊಂದರೆ ಪಡುತ್ತೀರೋ, ಯಾವುದಕ್ಕಾಗಿ ಕಣ್ಣೀರು ಹಾಕುತ್ತೀರೋ, ನಿಮ್ಮ ಆ ಎಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತವೆ. ನಿಮ್ಮ ವ್ಯಾಪಾರ, ಉದ್ಯೋಗ ಏನೇ ಇರಲಿ, ನಿಮ್ಮ ಮೇಲಿರುವ ತಾಂತ್ರಿಕ ಬಂಧಗಳೆಲ್ಲವೂ ಕಳಚಿ ನಿಮ್ಮ ಅದೃಷ್ಟ ಮತ್ತೆ ಪ್ರಕಾಶಿಸುತ್ತದೆ. ನಿಮ್ಮ ದಾರಿದ್ರ್ಯವು ದೂರವಾಗಿ ಎಂದರೆ ನಿಮ್ಮ ದಾರಿದ್ರ್ಯವು ದೂರವಾಗಿ ಸಂತೋಷವು ತುಂಬಿ ತುಳುಕುತ್ತದೆ. ಆದರೆ ಈ ವಿಷಯಗಳೆಲ್ಲವೂ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗಬೇಕಾದರೆ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ನೋಡಬೇಕು. ಏಕೆಂದರೆ ನಿಮಗೆ ಯಾವ ಸಣ್ಣ ಸಂತೋಷ ಸಿಕ್ಕರೂ ಆ ಶತ್ರುಗಳ ಕಣ್ಣುಗಳು ಕೆಂಪಾಗುತ್ತವೆ. ನೀವು ಬೆಳೆಯುತ್ತಿದ್ದರೆ ಅವರು ಒಳಗೊಳಗೆ ಕುಗ್ಗುತ್ತಾರೆ. ಅಸೂಹೆಯಿಂದ ನಿಮ್ಮ ಮೇಲೆ ತಾಂತ್ರಿಕ ಪ್ರಯೋಗಗಳನ್ನು ಮಾಡುವುದು, ಮಾಟ ಮಂತ್ರ ಮಾಡುವುದು ಮುಂತಾದವುಗಳನ್ನು ಮಾಡುತ್ತಿದ್ದಾರೆ. ನಿಮ್ಮ ಬುದ್ಧಿಯನ್ನು ಕಟ್ಟಿಹಾಕಿ ನೀವು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಮಾಡುತ್ತಿದ್ದಾರೆ. ನಿಮ್ಮ ಕುಟುಂಬದ ಕ್ಷೇಮಕ್ಕಾದರೂ ಸರಿ ಇವನಿಂದ ದೂರವಿರಬೇಕು. ಅವರು ನಿಮ್ಮನ್ನು ಎದುರಿಸಲು ಇವೆಲ್ಲವನ್ನು ಹೇಳುತ್ತಿಲ್ಲ ಸ್ನೇಹಿತರೆ, ಕೇವಲ ನಿಮ್ಮನ್ನು ಎಚ್ಚರಿಸುವುದೇ ನನ್ನ ಉದ್ದೇಶ. ಆದರೆ ಈ ಹೊಸ ವರ್ಷ ಅಂದರೆ 2026 ಹೊಸ ವರ್ಷದ ಆರಂಭದಿಂದ ನಿಮ್ಮ ಜೀವನದಲ್ಲಿ ಎಲ್ಲ ಏರಿಳಿತಗಳೇ ಕಾಣುತ್ತಿವೆ. ನೀವು ಅಂದುಕೊಂಡ ಕೆಲಸಗಳು ಮಧ್ಯದಲ್ಲೇ ನಿಂತು ಹೋಗುತ್ತಿವೆ. ಇದಕ್ಕೆ ಕಾರಣ ನಿಮ್ಮ ಅದೃಷ್ಟ ಚೆನ್ನಾಗಿಲ್ಲದಿರುವುದು ಅಲ್ಲ, ನಿಮ್ಮ ಶತ್ರುಗಳು ನಿಮಗೆ ಬಹಳ ಕಷ್ಟಗಳನ್ನು ಕೊಡುತ್ತಿದ್ದಾರೆ. ಅಂದರೆ ನಿಮ್ಮ ವ್ಯವಹಾರದಲ್ಲಿ ನಷ್ಟಗಳು, ಮನೆಯಲ್ಲಿ ನಡೆಯುತ್ತಿರುವ ಜಗಳಗಳು ಕೂಡ ಸ್ನೇಹಿತರೇ ಕಾರಣ ಎಂದು ಹೇಳಬಹುದು. ನೀವು ಜೀವನದಲ್ಲಿ ಮುಂದೆ ಹೋಗುತ್ತೀರಿ, ಹಾಗೆ ನೀವು ಉತ್ತಮ ಮಟ್ಟದಲ್ಲಿ ಇರುತ್ತೀರಿ ಎಂದು ಅವರು ನಿಮ್ಮ ಮೇಲೆ ನಿಂಬೆಹಣ್ಣುಗಳಿಂದ
ಪ್ರಯೋಗಗಳನ್ನು ಮಾಡುತ್ತಿದ್ದಾರೆ. ನಿಮ್ಮ ಅದೃಷ್ಟವನ್ನು ಕಟ್ಟಿಹಾಕುತ್ತಿದ್ದಾರೆ. ಈ ಶತ್ರುಗಳ ಹೆಸರುಗಳನ್ನು ನೀವು ಇಂದು ತಿಳಿದುಕೊಳ್ಳದಿದ್ದರೆ ನೀವು ಮಾಡುವ ದೊಡ್ಡ ತಪ್ಪು. ಅದು ದೇವರು ನಿಮಗೆ ತೋರಿಸುತ್ತಾನೆ. ಅಂತಹ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಆದರೆ ಮಕರ ರಾಶಿಯವರು ನೋಡಲಾಗದ ಶತ್ರು ನಿಮ್ಮ ಮೇಲೆ ನಿರಂತರವಾಗಿ ಕ್ಷುದ್ರ ಪೂಜೆಗಳು, ತಂತ್ರ ಮಂತ್ರ ಪ್ರಯೋಗಗಳನ್ನು ಮಾಡುತ್ತಿದ್ದಾರೆ. ನಿಂಬೆ ಹಣ್ಣುಗಳಿಂದ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡುತ್ತಾ ನಿಮ್ಮ ಅದೃಷ್ಟವನ್ನು ಕಟ್ಟಿಹಾಕುತ್ತಿದ್ದಾರೆ. ಕಳೆದ ಕಾಲವನ್ನು ಹೇಗಾದರೂ ನಾಶಪಡಿಸಿದ್ದಾರೆ. ಆದರೆ ಈ ವರ್ಷವಾದರೂ ನೀವು ಸುಧಾರಿಸಬಾರದು ಎಂದು ಅವರು ಪ್ರತಿಜ್ಞೆ ಮಾಡಿದ್ದಾರೆ. ಒಂದು ವೇಳೆ ನೀವು ಆಸ್ತಿ ವಿವರಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗದಿದ್ದರೆ ಅದು ನಿಮ್ಮ ಜೀವನದಲ್ಲಿ ನೀವು ಮಾಡುವ ದೊಡ್ಡ ತಪ್ಪಾಗುತ್ತದೆ. ಮನುಷ್ಯ ಕಷ್ಟದಲ್ಲಿ ಸಿಲುಕಿ ಹೊರಬರುವ ದಾರಿ ಇಲ್ಲದಿದ್ದಾಗ ಆ ಭಗವಂತನು ಯಾವುದೋ ಒಂದು ರೂಪದಲ್ಲಿ ನಮಗೆ ಸಹಾಯ ಮಾಡುತ್ತಾನೆ. ಈ ವಿಡಿಯೋ ನಿಮಗೆ ದೇವರು ಕಳುಹಿಸುತ್ತಿರುವ ಒಂದು ದಾರಿಯಂತೆ. ಆ 7 ತಲೆಮಾರಿನ ಶತ್ರುಗಳು ನಿಮ್ಮ ಕುಟುಂಬವನ್ನು ವರ್ಷಗಳಿಂದ ಕಾಡುತ್ತಿರುವ ಈ ಇಬ್ಬರು ಯಾರು ನಿಮಗೆ ಇಂದು ತಿಳಿದು ಬರುತ್ತದೆ. ಅವರು ನಿಮ್ಮ ಮನೆಯ ಕುಲದೇವನನ್ನು ಕೂಡ ತಂತ್ರ ಮಂತ್ರಗಳಿಂದ ಬಂಧಿಸಿದ್ದಾರೆ. ಅದಕ್ಕಾಗಿಯೇ ನೀವು ಎಷ್ಟು ಪೂಜೆ ಮಾಡಿದರೂ ಎಷ್ಟೇ ಕಷ್ಟಪಟ್ಟರೂ ಫಲ ಸಿಗುತ್ತಿಲ್ಲ. ಈ ವಿಡಿಯೋ ನೋಡಿ ನಾನು ಹೇಳುವ ಪರಿಹಾರವನ್ನು ನೀವು ಮಾಡಿದರೆ ಈ ವರ್ಷ ನೀವು ಯಾರಿಗೂ ಹೆದರಬೇಕಾಗಿಲ್ಲ. ಆದರೆ ಈ 2026 ವರ್ಷ ನಿಮಗೆ ನಿಜಕ್ಕೂ ಅದ್ಭುತವಾದದ್ದು ಎಂದು ಹೇಳಬಹುದು. ರಾಹು, ಶನಿ, ಕೇತು ಎಲ್ಲರೂ ನಿಮಗೆ ಒಳ್ಳೆಯದನ್ನು ಮಾಡಲು ನೋಡುತ್ತಿದ್ದಾರೆ. ಆದರೆ ಆ ಶತ್ರುವಿನಿಂದಾಗಿ ನೀವು ವರ್ಷದ ಆರಂಭದಲ್ಲಿ ತೊಂದರೆ ಅನುಭವಿಸಿದ್ದೀರಿ. ಈ ಏಪ್ರಿಲ್ ತಿಂಗಳ ಕೊನೆಯ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಬರಲಿದೆ. ನಿಮ್ಮ ಸಂಬಂಧಿಕರು ಮತ್ತು ಸ್ನೇಹಿತರನ್ನು ನೀವು ಕುರುಡಾಗಿ ನಂಬಿ ನಿಮ್ಮ ಎಲ್ಲ ರಹಸ್ಯಗಳನ್ನು ಅವರ ಮುಂದೆ ಬಹಿರಂಗಪಡಿಸುತ್ತಿದ್ದೀರಿ. ಆದರೆ ಅವರ ಮನಸ್ಸಿನಲ್ಲಿ ವಿಷಯ ಅಡಗಿದೆ. ನೀವು ಕಷ್ಟದಲ್ಲಿರುವಾಗ ಅವರ ಮೇಲ್ನೋಟಕ್ಕೆ ಸಹಾನುಭೂತಿ ತೋರಿಸುತ್ತಾರೆ, ಆದರೆ ಒಳಗೊಳಗೆ ಸಂಭ್ರಮಿಸುತ್ತಾರೆ. ನಿಮ್ಮ ಕಷ್ಟಗಳಿಗೆ ಅವರೇ ನಿಜವಾದ ಕಾರಣ ಎಂದು ನಿಮಗೆ ತಿಳಿದಿಲ್ಲ. ನಿಮ್ಮ ಮನೆಯ ಲಕ್ಷ್ಮಿ, ನಿಮ್ಮ ಮನೆಯ ಶಾಂತಿಯನ್ನು ಮೋಸದ ಮಾತುಗಳಿಂದ ಕದಿಯುತ್ತಿದ್ದಾರೆ. ನೀವು ಬೆಳೆಯಲು ಪ್ರಯತ್ನಿಸಿದಾಗಲೆಲ್ಲ ನಿಮ್ಮ ದಾರಿಯಲ್ಲಿ ಮುಳ್ಳುಗಳನ್ನು ಹಾಕುವವರು ನಿಮ್ಮ ಆಪ್ತರು. ಆಸ್ತಿ ಮತ್ತು ಅದನ್ನು ಮಾರ್ಪಟ್ಟು ನಿಮಗೆ ಬೆನ್ನಿಗೆ ಚೂರಿ ಹಾಕುತ್ತಿದ್ದಾರೆ. ಆದ್ದರಿಂದ ಈ ಇಬ್ಬರು ಯಾರೆಂದು ಕಂಡುಹಿಡಿಯುವ ಸಮಯ ಬಂದಿದೆ. ಮಕರ ರಾಶಿಯವರೇ, ನಿಮ್ಮ ಜೀವನದಲ್ಲಿ ನೀವು ಅನುಭವಿಸುತ್ತಿರುವ ಬಡತನ, ಕಷ್ಟಗಳು ಮತ್ತು ಕಣ್ಣೀರಿನ ಹಿಂದಿನ ನಿಜವಾದ ಕಾರಣ ಆ ಶತ್ರುಗಳೇ. ನಿಮ್ಮ ಮನೆಯ ಲಕ್ಷ್ಮೀ ದೇವಿಯನ್ನು ಮತ್ತು ನಿಮ್ಮ ದೇವನನ್ನು, ಕುಲದೇವರನ್ನು ಅವರೇ ತಮ್ಮ ತಂತ್ರ ಮಂತ್ರಗಳಿಂದ ಬಂಧಿಸಿದ್ದಾರೆ. ನೀವು ಯಾವುದೇ ದೊಡ್ಡ ಕೆಲಸವನ್ನು ಪ್ರಾರಂಭಿಸಲು ಪ್ರಯತ್ನಿಸಿದರೂ ಅಥವಾ ಅಭಿವೃದ್ಧಿಯನ್ನು ಹೆಜ್ಜೆ ಹಾಕಿದರೂ ಅವರು ಅಡ್ಡಿಪಡಿಸಿ ನಿಮ್ಮನ್ನು ದಾರಿ ತಪ್ಪಿಸುತ್ತಾರೆ. ಮುಖದ ಮೇಲೆ ಬಹಳ ಪ್ರೀತಿಯಿಂದ ನಟಿಸುತ್ತಾ ಹಿಂದಿನಿಂದ ಬೆನ್ನಿಗೆ ಚೂರಿ ಹಾಕುತ್ತಿದ್ದಾರೆ. ಅಂತಿಮವಾಗಿ ನೀವು ಸಲಹೆಗಾಗಿ ಅವರ ಬಳಿ ಹೋಗುವಂತೆ ಅವರು ನಿಮ್ಮನ್ನು ಮೋಡಿ ಮಾಡುತ್ತಿದ್ದಾರೆ. ಆದರೆ ಈ ಇಬ್ಬರು ಎಷ್ಟು ಪಿತೂರಿಗಳನ್ನು ಮಾಡಿದರೂ, ನಿಮ್ಮನ್ನು ಎಷ್ಟು ನೋಯಿಸಲು ಪ್ರಯತ್ನಿಸಿದರೂ ಇನ್ನು ಮುಂದೆ ಅವರ ಆಟಗಳು ನಡೆಯುವುದಿಲ್ಲ. ಮುಂದಿನ 4 ದಿನಗಳಿಗೆ ಸಂಬಂಧಿಸಿದಂತೆ ನಿಮ್ಮ ಜಾತಕವೂ ಸಿದ್ಧವಾಗಿದೆ. ದುಃಖಕರವಾಗಿ ಬದಲಾಗುತ್ತದೆ. ಅಂತಹ ವ್ಯಕ್ತಿಯ ಜಾತಕ ಈಗ ಬಹಿರಂಗವಾಗಿದೆ. ನೀವು ಹಗಲು ರಾತ್ರಿ ಕಷ್ಟಪಡುತ್ತಿದ್ದೀರಿ, ಬೆವರು ಸುರಿಸುತ್ತಿದ್ದೀರಿ. ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನೀವು ಎಲ್ಲ ತ್ಯಾಗಗಳನ್ನು ಮಾಡುತ್ತಿದ್ದೀರಿ. ಆದರೆ ನಿಮ್ಮ ಶ್ರಮಕ್ಕೆ ತಕ್ಕ ಫಲಿತಾಂಶ ಏಕೆ ಸಿಗುತ್ತಿಲ್ಲ? ನಿಮ್ಮ ಪ್ರತಿಯೊಂದು ಪ್ರಯತ್ನವೂ ವಿಫಲವಾಗಿ ನಿಮಗೆ ಸೋಲುಗಳು ಏಕೆ ಉಳಿಯುತ್ತಿವೆ? ಈ ಲೋಕದಲ್ಲಿ ಎಲ್ಲರಿಗೂ ಕೆಲಸಗಳು ಸುಲಭವಾಗಿ ನಡೆಯುತ್ತಿದ್ದರೆ ನಿಮಗೆ ಮಾತ್ರ ಏಕೆ ಇಷ್ಟೊಂದು ಅಡೆತಡೆಗಳು? ನಿಮ್ಮ ಮೇಲೆ ಲಕ್ಷ್ಮೀ ದೇವಿಯ ಕಟಾಕ್ಷ ಏಕೆ ಆಗುತ್ತಿಲ್ಲ? ನಿಮ್ಮ ಮನೆಯಲ್ಲಿ ಯಾವಾಗಲೂ ಜಗಳಗಳು ಏಕೆ ನಡೆಯುತ್ತಿವೆ? ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದವರು ಕೂಡ ನಿಮ್ಮನ್ನು ಏಕೆ ಮೋಸ ಮಾಡುತ್ತಿದ್ದಾರೆ? ಅಂತಿಮವಾಗಿ ಸಂತಾನಕ್ಕಾಗಿ ಕಾಯುತ್ತಿರುವವರಿಗೂ ಏಕೆ ನಿರಾಶೆ ಎದುರಾಗುತ್ತಿದೆ? ಇವೆಲ್ಲದಕ್ಕೂ ಕಾರಣ ನಿಮ್ಮ ಪಕ್ಕದಲ್ಲೇ ಇದ್ದು ನಿಮ್ಮ ಮೇಲೆ ನಿರಂತರವಾಗಿ ಕಣ್ಣಿಡುವ ಆ ಶತ್ರುವೆ. ನಿಮ್ಮ ಜೀವನದಲ್ಲಿ ಸಣ್ಣ ಸಂತೋಷ ಬಂದರೂ ಸಾಕು, ಆ ವ್ಯಕ್ತಿಯ ಕಣ್ಣು ನಿಮ್ಮ ಮೇಲೆ ಬೀಳುತ್ತದೆ. ನರದೃಷ್ಟಿಯ ಪ್ರಭಾವದಿಂದ ನಿಮ್ಮ ಸಂತೋಷ ಕ್ಷಣದಲ್ಲಿ ಆವಿಯಾಗಿ ಹೋಗುತ್ತದೆ. ಲಕ್ಷ್ಮೀದೇವಿ ನಿಮ್ಮ ಮನೆಯ ಹೊಸ್ತಿಲವರೆಗೆ ಬರುತ್ತಾಳೆ, ಆದರೆ ಆ ಶತ್ರುಗಳ ದೃಷ್ಟಿಯಿಂದ ಒಳಗೆ ಬಾರದೆ ಹಿಂತಿರುಗಿ ಹೋಗುತ್ತಾಳೆ. ನಿಮ್ಮ ಮನೆಯಲ್ಲೇ ಕುಳಿತು ನಿಮ್ಮ ಅನ್ನ ತಿನ್ನುತ್ತಲೇ ನಿಮ್ಮ ನಾಶವನ್ನು ಬಯಸುವ ಆ ನೀಚ ವ್ಯಕ್ತಿ ಯಾರೆಂದು ಈಗ ನಿಮಗೆ ಸ್ಪಷ್ಟವಾಗಿ ತಿಳಿದು ಬರುತ್ತಿದೆ. ಆದರೆ ಈ ಮಕರ ರಾಶಿಯವರಿಗೆ ಲಕ್ಷ್ಮೀದೇವಿ ನಿಮ್ಮ ಮನೆಯ ಹೊಸ್ತಿಲವರೆಗೂ ಬರುತ್ತಾಳೆ, ಆದರೆ ಶತ್ರುವಿನ ಕಣ್ಣು ದೃಷ್ಟಿಯಿಂದ ಒಳಗೆ ಬಾರದೆ ಹಿಂತಿರುಗಿ ಹೋಗುತ್ತಾಳೆ. ಅದಕ್ಕಾಗಿ ನಿಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿ ನಿಲ್ಲುವುದಿಲ್ಲ. ಇಂದು ಆ ಶತ್ರು ಯಾರೆಂದು ನಿಮಗೆ ಸ್ಪಷ್ಟವಾಗಿ ತಿಳಿದು ಬರುತ್ತದೆ. ಒಂದು ಗಾದೆ ಇದೆಯಲ್ಲ, ತೊಡೆಯ ಮೇಲೆ ಮಗುವನ್ನು ಇಟ್ಟುಕೊಂಡು ಊರೆಲ್ಲ ಹುಡುಕಿದಂತೆ. ನಿಮ್ಮ ಪರಿಸ್ಥಿತಿಯು ಹಾಗೆಯೇ ಇದೆ. ನೀವು ಎಲ್ಲೆಲ್ಲೋ ನಿಮ್ಮ ಶತ್ರುಗಳಿಗಾಗಿ ಹುಡುಕಿದ್ದೀರಿ. ನಿಮ್ಮ ಕುಟುಂಬದಲ್ಲಿಯೇ ಅಥವಾ ನಿಮ್ಮ ಅತ್ಯಂತ ಆಪ್ತ ಸ್ನೇಹಿತರಲ್ಲಿ ಅಡಗಿದ್ದಾರೆ. ಅಸಲಿಗೆ ಆ ವ್ಯಕ್ತಿ ಸ್ತ್ರೀಯೋ ಅಥವಾ ಪುರುಷನೋ ಎಂದು ನೀವು ಯೋಚಿಸುತ್ತಿದ್ದೀರಾ? ಈ ವಿವರಗಳನ್ನು ಹೇಳುತ್ತೇನೆ ಕೇಳಿ. ಈ ವ್ಯಕ್ತಿ ನಿಮ್ಮೊಂದಿಗೆ ಬಹಳ ದೊಡ್ಡ ಮೋಸಕ್ಕೆ ತೆರೆ ಎಳೆದಿದ್ದಾರೆ. ಬಯಲಿಗೆ ಒಂದು ರೀತಿ ನಟಿಸುತ್ತಾ ಒಳಗೆ ಇನ್ನೊಂದು ರೀತಿ ಇರುತ್ತಾರೆ. ಆನೆಯ ದಂತಗಳು ತೋರಿಸಲು ಒಂದು, ತಿನ್ನಲು ಒಂದು ಎಂಬಂತೆ
ಈ ಮನುಷ್ಯ ಕೂಡ ನಿಮ್ಮ ಮುಂದೆ ಪ್ರಾಣ ಬಿಡುವಂತೆ ನಟಿಸುತ್ತಾನೆ. ಆದರೆ ನಿಮಗೆ ನಿಜವಾಗಿಯೂ ಒಂದು ಅವಶ್ಯಕತೆ ಬಂದಾಗ, ನೀವು ಆಪತ್ತಿನಲ್ಲಿರುವಾಗ ಮಾತ್ರ ಬಾಲ ಮುದುರಿಕೊಂಡು ಓಡಿ ಹೋಗುತ್ತಾರೆ. ನೀವು ಒಬ್ಬಂಟಿಯಾಗಿ ಕಷ್ಟಪಡುತ್ತಿದ್ದರೆ ನೋಡಿ ಆನಂದಿಸುತ್ತಾರೆ. ನೀವು ಏನಾದರೂ ಹೊಸ ವಸ್ತು ಖರೀದಿಸಿದಾಗ, ನಿಮ್ಮ ಮನೆಯಲ್ಲಿ ಏನಾದರೂ ಶುಭ ಕಾರ್ಯ ನಡೆಯುತ್ತಿರುವಾಗ, ನೀವೆಲ್ಲರೂ ಸೇರಿ ನಗುತ್ತಿರುವಾಗ ಆ ವ್ಯಕ್ತಿಗೆ ಒಳಗೆ ರಕ್ತ ಕುದಿಯುತ್ತದೆ. ಇವರಿಗೆ ಸುಖ ಎಲ್ಲಿಂದ ಬಂತು, ಇಷ್ಟು ಹಣ ಎಲ್ಲಿಂದ ಬಂತು ಎಂದು ಒಳಗೊಳಗೆ ಅಸೂಯೆಯಿಂದ ಕುದಿಯುತ್ತಾರೆ. ನೀವು ಪಡುತ್ತಿರುವ ಕಷ್ಟವನ್ನು ಅವರು ನೋಡುವುದಿಲ್ಲ, ನಿಮ್ಮ ವಿಜಯವನ್ನು ಮಾತ್ರ ನೋಡಿ ಅಳುತ್ತಿರುತ್ತಾರೆ. ನೀವು ಈ ಮಟ್ಟಕ್ಕೆ ಬರಲು ಎಷ್ಟು ಕಣ್ಣೀರು ಹಾಕಿದ್ದೀರಿ, ನಿಮ್ಮ ಕಾಲುಗಳಿಗೆ ಎಷ್ಟು ಗಾಯಗಳಾಗಿವೆ ಎಂದು ಅವರು ಗಮನಿಸುವುದಿಲ್ಲ. ಅಸೂಯೆಯಿಂದಲೇ ಅವರ ಮೇಲೆ ತಾಂತ್ರಿಕ ನಿಮ್ಮ ಮುಂದಿನ ಹೆಜ್ಜೆ ಏನು ಎಂದು ಯಾರಿಗೂ ಹೇಳಬೇಡಿ. ನಿಮ್ಮ ಮನೆಯ ರಹಸ್ಯಗಳನ್ನು ಮತ್ತು ನಿಮ್ಮ ಸಂತೋಷವನ್ನು ನಿಮ್ಮಲ್ಲೇ ಇಟ್ಟುಕೊಳ್ಳಿ, ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ತಂತ್ರ ಮಂತ್ರಗಳು, ಶತ್ರುಗಳ ಪಿತೂರಿಗಳಿಂದ ನಿಮ್ಮನ್ನು ರಕ್ಷಿಸುವ ಏಕೈಕ ಶಕ್ತಿ ಆ ಹನುಮಂತ, ಹಾಗೆ ಆ ಶಿವಯ್ಯ ಮಾತ್ರ ಎಂದು ನೆನಪಿಡಿ. ಯಾವುದೇ ರೀತಿಯ ಕೆಟ್ಟ ದೃಷ್ಟಿ ಅಥವಾ ಮಾಟಮಂತ್ರ ಮಾಡಿದರೂ ಆ ಸ್ವಾಮಿಗೆ ಶರಣು ಹೋದರೆ ಸಾಕು. ಇದರಿಂದ ನಿಮ್ಮ ಶತ್ರುಗಳ ಎಲ್ಲ ತೊಂದರೆಗಳು ನಾಶವಾಗುತ್ತದೆ. ನಿಮ್ಮ ಶತ್ರುಗಳಿಗೆ ನಿಮಗೆ ತುಂಬ ತೊಂದರೆ ನೀಡುತ್ತಿದ್ದರೆ ಸೋಮವಾರ ಅಥವಾ ಶನಿವಾರ ಹನುಮಂತನ ದೇವಸ್ಥಾನಕ್ಕೆ ಅಥವಾ ಶಿವಯ್ಯನ ದೇವಸ್ಥಾನಕ್ಕೆ ಹೋಗಿ ಸ್ವಾಮಿಗಳಿಗೆ ಬೆಲ್ಲ ಮತ್ತು ಕಡಲೆಕಾಯಿ ನೈವೇದ್ಯವಾಗಿ ಇಡಿ. ಹನುಮತೆ ಓಂ ಹನುಮತೆ ನಮಃ ಎಂದು ನೀವು 108 ಬಾರಿ ಜಪಿಸಿ. ಆಗ ಪ್ರತಿದಿನ ಸ್ವಾಮಿ ಹನುಮಾನ್ ಚಾಲಿಸವನ್ನು ಪಠಿಸಿ. ಇದರಿಂದ ಹನುಮಂತನ ಅನುಗ್ರಹವು ನಿಮ್ಮ ಮೇಲೆ ಯಾವಾಗಲೂ ಇರುತ್ತದೆ. ಶತ್ರುವಿನ ಬಗ್ಗೆ ಹೇಳುವ ಸಮಯ ಬಂದಿದೆ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ. ಆ ವ್ಯಕ್ತಿ ನಿಮಗೆ ತುಂಬ ಹತ್ತಿರದವರು, ನಿಮ್ಮ ರಕ್ತ ಸಂಬಂಧಿಗಳು ಅಥವಾ ನಿಮಗೆ ಹತ್ತಿರದ ಸಂಬಂಧಿಕರು ಇರುತ್ತಾರೆ. ಒಬ್ಬ ಪುರುಷ ಅಂದರೆ ಆ ವ್ಯಕ್ತಿಯ ವಯಸ್ಸು ಸುಮಾರು 30ರಿಂದ 45 ವರ್ಷಗಳ ನಡುವೆ ಇರುತ್ತದೆ. ಕಳೆದ 7 ಜನ್ಮಗಳಿಂದ ಅವರ ನಾಶವನ್ನು ಬಯಸುತ್ತಲೇ ಇದ್ದಾರೆ ಅವರು. ಆದರೆ ಮಕರ ರಾಶಿಯವರು ನಿಮ್ಮ ಶತ್ರು ಯಾರೆಂದು ತಿಳಿದುಕೊಳ್ಳಲು ಬಯಸುವರು. ನಿಮ್ಮ ಜಾತಕದ ಪ್ರಕಾರ ಆ ವ್ಯಕ್ತಿ ನಿಮಗೆ ತುಂಬ ಹತ್ತಿರದ ಸಂಬಂಧಿ ಎಂದು ತಿಳಿದು ಬಂದಿದೆ. ಮತ್ತೊಬ್ಬ ಪುರುಷ, ಅವರ ವಯಸ್ಸು ಸುಮಾರು 30ರಿಂದ 45 ವರ್ಷಗಳ ನಡುವೆ ಇರುತ್ತದೆ. ಆ ವ್ಯಕ್ತಿಯ ಹೆಸರಿನ ವಿಷಯಕ್ಕೆ ಬಂದರೆ ಅದು ಎನ್ ಅಕ್ಷರದಿಂದ ಪ್ರಾರಂಭವಾಗುತ್ತದೆ. ನಿಮ್ಮ ಸಂಬಂಧಿಕರ ಪಟ್ಟಿಯಲ್ಲಿ ಒಮ್ಮೆ ಹುಡುಕಿ ಎನ್ ಅಕ್ಷರದ ಹೆಸರಿನ ವ್ಯಕ್ತಿ ನಿಮ್ಮೊಂದಿಗೆ ಹೇಗೆ ವರ್ತಿಸುತ್ತಾನೆ ಎಂಬುದನ್ನು ಗಮನಿಸಿ. ಕೇವಲ ಈ ಒಬ್ಬ ವ್ಯಕ್ತಿ ಮಾತ್ರವಲ್ಲ, ನಿಮ್ಮ ಬೆಳವಣಿಗೆಯನ್ನು ನೋಡಿ ಸಹಿಸಲಾಗದೆ ನಿಮ್ಮ ಹಿಂದೆ ಕುತಂತ್ರ ಮಾಡುವವರು ಇನ್ನೂ ಅನೇಕರಿದ್ದಾರೆ. ಆದರೆ ನೀವು ಏನು ಮಾಡಬೇಕು ಗೊತ್ತಾ? ಆ ವ್ಯಕ್ತಿಯನ್ನು ನೀವು ಗುರುತಿಸಿದ ನಂತರ ಅವನೊಂದಿಗೆ ಜಗಳವಾಡಬೇಡಿ ಅಥವಾ ದೂರವಿರಬೇಡಿ. ಕೇವಲ ನಿಮ್ಮ ರಹಸ್ಯಗಳನ್ನು ಮತ್ತು ನಿಮ್ಮ ಯೋಜನೆಗಳನ್ನು ಅವರಿಗೆ ಹೇಳುವುದನ್ನು ನಿಲ್ಲಿಸಿ. ಅವರ ಬಗ್ಗೆ ನೀವು ಯೋಚಿಸುತ್ತಿದ್ದೀರಿ ಎಂಬುದನ್ನು ತಿಳಿದುಕೊಳ್ಳಿ. ಅವರೊಂದಿಗೆ ನೀವು ಜಾಗರೂಕರಾಗಿದ್ದರೆ ಸಾಕು. ಈ ಒಂದು ಮಾತನ್ನು ತಪ್ಪದೆ ನೆನಪಿಟ್ಟುಕೊಳ್ಳಿ. ನಿಮ್ಮನ್ನು ಯಾವಾಗಲೂ ಹೊಗಳುವವನು ನಿಮ್ಮ ಹಿತೈಷಿ ಆಗದಿರಬಹುದು. ನಿಮ್ಮಲ್ಲಿರುವ ಲೋಪಗಳನ್ನು ಹೇಳಿ ನಿಮ್ಮನ್ನು ಸರಿಪಡಿಸುವವನೇ ನಿಜವಾದ ಸ್ನೇಹಿತ. ಆದರೆ ಈಗ ನಾವು ಹೇಳಿದಂತೆ ನಿಮ್ಮನ್ನು ಟೀಕಿಸುವವರನ್ನು ಯಾವಾಗಲೂ ನಿಮ್ಮ ಹತ್ತಿರವೇ ಇಟ್ಟುಕೊಳ್ಳಬೇಕು. ಆಗ ಮಾತ್ರ ನೀವು ಜಾಗರೂಕರಾಗಿರುತ್ತೀರಿ. ಮುಖ್ಯವಾಗಿ ಮಹಿಳೆಯರಿಗೆ ಒಂದು ವಿನಂತಿ: ಯಾರಾದರೂ ಹೊರಗಿನ ವ್ಯಕ್ತಿಗಳು ನಿಮ್ಮನ್ನು ಅತಿಯಾಗಿ ಹೊಗಳುತ್ತಿದ್ದರೆ ಹಿಗ್ಗಬೇಡಿ. ಆ ಹೊಗಳಿಕೆಗಳಿಗೆ ಹಿಂದೆ ಯಾವುದೋ ಒಂದು ಸ್ವಾರ್ಥ, ಕುತಂತ್ರ ಅಥವಾ ಅಸೂಯೆ ಅಡಗಿರಬಹುದು. ನೀವು ಮಾಡುವ ಒಂದು ಸಣ್ಣ ತಪ್ಪು ನಿಮ್ಮ ಜೀವನವನ್ನು ತಲೆಕೆಳಗೆ ಮಾಡಬಹುದು. ಆದ್ದರಿಂದ ಅಪರಿಚಿತರ ವಿಷಯದಲ್ಲಿ ಅತಿಯಾದ ಪ್ರೀತಿಯನ್ನು ತೋರಿಸುವುದು ಬೇಡ. ಹೆಚ್ಚು ಅಂದರೆ ತುಂಬ ಸಂದೇಹಗಳಿಗೆ ಕಾರಣವಾಗುತ್ತದೆ ಅವರ ಪ್ರೀತಿ. ಹಾಗಾಗಿ ನೀವು ಅವರಿಂದ ಸ್ವಲ್ಪ ದೂರವಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ.